ರಾಜ್ಯದಲ್ಲಿ ದೋಸ್ತಿ ನಾಯಕರು ರಣಕಹಳ ಊದಿದ್ದಾರೆ. ದೇಶಾದ್ಯಂತ ಪರಿವರ್ತನೆ ಮಾಡೋಕೆ ಇಲ್ಲಿಂದಲೇ ಸಂದೇಶ ರವಾನಿಸಿದ್ದೇವೆ ಅಂತ ಅಬ್ಬರಿಸಿದ್ದಾರೆ. ಒಂದೇ ವೇದಿಕೆಯಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದು ಜನಸಾಗರವೇ ಹರಿದು ಬಂದಿತ್ತು. ದೋಸ್ತಿ ದರ್ಬಾರ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲೋಕ ಗೆಲ್ಲೋಕೆ ದೋಸ್ತಿಗಳ ಒಗ್ಗಟ್ಟಿನ ಮಂತ್ರ. ಕೈತನೆ ಸಮಾವೇಶದಲ್ಲಿ ಎಚ್ಡಿಡಿ ರಾಗ ರಣತಂತ್ರ. ಬಿಜೆಪಿಯನ್ನ ಶತಾಯಗತಾಯ ಮಣಿಸುವುದಕ್ಕೆ ವಿಪಕ್ಷಗಳೆಲ್ಲ ಟೊಂಕ ಕಟ್ಟಿ ನಿಂತಿವೆ. ಮೋದಿಯನ್ನು ಅಶ್ವಮೇಧ ಯಾಗವನ್ನ ಕಟ್ಟಿ ಹಾಕಬೇಕಂದ್ರೆ ಗಠಬಂಧನ್ನಿಂದ ಮಾತ್ರ ಸಾಧ್ಯ ಅಂತ ಹೋದಲೆಲ್ಲ ಒಗ್ಗಟ್ಟಿನ ಮಂತ್ರ ಸಾರ್ತಿದ್ದಾರೆ. ರಾಜ್ಯದಲ್ಲೂ ಕೇಸರಿ ನಾಯಕರ ವಿರುದ್ಧ ದೋಸ್ತಿ ಪಡೆ ಜಿದ್ದಿಗೆ ನಿಂತಿದ್ದು ತಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಿದೆ. ಅಬ್ಬರದ ಸಮಾವೇಶ ನಡೆಸಿದ ಮೈತ್ರಿ ನಾಯಕರು ಇಲ್ಲಿಂದಲೇ ಪರಿವರ್ತನೆ ಶುರುವಾಗಲಿದೆ ಅಂತ ಗುಡುಗಿದ್ದಾರೆ. ಬಿಐಇಸಿ ಮೈದಾನ ಇವತ್ತು ಅಕ್ಷರಶಃ ದೋಸ್ತಿಮಯವಾಗಿತ್ತು. ಯಾವ ದಿಕ್ಕಿಗೆ ಕಣ್ಣಾಯಿಸಿದ್ರು ಕಾಂಗ್ರೆಸ್ ಜೆಡಿಎಸ್ ಬಾವುಟಗಳೇ ರಾರಾಜಿಸುತ್ತಿದ್ವು. ಸರಿಸುಮಾರು 3-4 ಲಕ್ಷ ಕಾರ್ಯಕರ್ತರನ್ನ ಸೇರಿಸಿದ್ದ ದೋಸ್ತಿ ಪಡೆ ಬಿಜೆಪಿ ಮುಂದೆ ಹಿರಿ ಹಿಂಗಿದೆ. ಈ ಬಾರಿ ಚುನಾವಣೆಯಲ್ಲಿ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅದ್ದೂರಿ ವೇದಿಕೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡ, ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಘಟಾನುಘಟಿ ನಾಯಕರ ದಂಡೇ ನೆರೆದಿತ್ತು. ನರೇಂದ್ರ ಮೋದಿ ಅವರು ಚೌಕಿದಾರರಾದದ್ದು ಬಡವರಿಗಲ್ಲ, ಈ ದೇಶ ಕಾಯಕ್ಕೋಸ್ಕರ ಅಲ್ಲ. ಯಾರು ಶ್ರೀಮಂತಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವರ ಚೌಕಿದಾರರ ಹೊರತು ಬಡವರ, ದಲಿತರ, ಹಿಂದುಳಿದವರ ಅವರ ಚೌಕಿದಾರ ಆಗಲಿಲ್ಲ. ಅಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಜೊತೆ ಸೇರಿ ಬಿಜೆಪಿಯನ್ನು ಸೋಲಿಸಬೇಕು. ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ನವರು ಸೇರಿ ಬಿಜೆಪಿಯವರನ್ನು ಸೋಲಿಸಬೇಕು. ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲೂ ಬಿಜೆಪಿ ಹೇಳಿಕೊಳ್ಳುವಂತಹ ನೆಲೆ ಇಲ್ಲ. ಕರ್ನಾಟಕ ಬಿಟ್ಟರೆ ಬೇರೆ ಯಾವ ಸ್ಟೇಟ್ನಲ್ಲೂ ಈವರೆಗೂ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದಿಲ್ಲ. ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ ಬಿಜೆಪಿಗೆ ಒಳ್ಳೆ ವರ್ಚಸ್ಸಿದೆ. ಹೀಗಾಗಿ ಇಲ್ಲಿಂದಲೇ ಬಿಜೆಪಿ ಬುಡ ಕಿತ್ತೆಸಿದ್ರೆ ದಕ್ಷಿಣ ಭಾರತವನ್ನ ಮತ್ತೆ ಗಟ್ಟಿ ಮಾಡಿಕೊಳ್ಬಹುದು ಅಂತ ದೋಸ್ತಿ ನಾಯಕರು ಲೆಕ್ಕಾಚಾರ ಹಾಕಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಅದ್ದೂರಿ ವೇದಿಕೆಯಲ್ಲಿ ಅಬ್ಬರಿಸಿದ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಆರೋಪಗಳ ಸುರಿಮಳೆಗೈದ್ರು. ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗೋದಕ್ಕೆ ಕುತಂತ್ರ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಅವರ ಮಾತಿಗೆ ಮರುಳಾಗಬೇಡಿ ಅಂತ ಮಾತಿನ ಉದ್ದಕ್ಕೂ ಗುಡುಗಿದ್ರು. ಇನ್ನು ಸಿದ್ದು ಬಳಿಕ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಸಹ ಬಿಜೆಪಿ ವಿರುದ್ಧ ಮುಗಿಬಿದ್ರು. ಮಾತಿಗೆ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದ ಎಚ್ಡಿಕೆ ದೇಶಕ್ಕೆ ಸಂದೇಶ ನೀಡುವ ಉದ್ದೇಶದಿಂದ ಜಂಟಿ ಸಮಾವೇಶ ನಡೆಸ್ತಾ ಇದ್ದೀವಿ. ಇವತ್ತು ಐತಿಹಾಸಿಕ ದಿನವಾಗಿದ್ದು ನರೇಂದ್ರ ಮೋದಿ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಕಿಡಿಕಾರಿದ್ರು. ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನ ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಳೆದ 5 ವರ್ಷಗಳಿಂದ ಈ ದೇಶವನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿಯವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಿನಲ್ಲಿ ಲೋಕಸಮರದಲ್ಲಿ ದೋಸ್ತಿಗಳ ಅಬ್ಬರ ಜೋರಾಗ್ತಿದೆ. ಬಿಜೆಪಿಯನ್ನ ದೂರ ಇಡೋದಕ್ಕೆ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದು ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್ TV5.